ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲು ವಿಶು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫಿಶ್ ಫ್ರೈನ ಮಾಡ್ತಾಯಿದ್ದೀನಿ. ನನಗೆ ಫಿಶ್ ಅಂದರೆ ತುಂಬಾ ಇಷ್ಟ. ಇವತ್ತೊಂದು ಸತಿ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬರೋಣ. ಇಲ್ಲಿ 2ರಿಂದ 3 ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಶುಂಠಿ, ಕಲ್ಲುಪ್ಪು, ಹುಣಸೆಹಣ್ಣು ಸ್ವಲ್ಪ, ಮತ್ತು ಮೆಣಸು, ಜೀರಿಗೆ ಇಟ್ಕೊಂಡಿದ್ದೀನಿ. ನಾನು ಖಾರ ಸಾಕು ಅಂತ ನಾನು ಇಷ್ಟೇ ತೊಗೊಂಡಿರೋದು, ನಿಮಗೆ ಬೇಕಂದರೆ ಜಾಸ್ತಿ ತೊಗೊಳ್ಳಿ. ಇಲ್ಲಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲನೂ ನಾವು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ 7ರಿಂದ 8 ನಾನು ಹಸಿಮೆಣಸಿನ್ಕಾಯಿ ಮತ್ತು ಅದ್ರ ಜೊತೆಗೆ ಶುಂಠಿ ತೊಗೊಂಡಿದ್ದಲ್ಲ, ಶುಂಠಿ ಮತ್ತು ಬೆಳ್ಳುಳ್ಳಿ, ಅದನ್ನೆಲ್ಲ ನಾವು ಒಂದು ಸತಿ ಎಲ್ಲ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಒಂದೊಂದೇ ಹೇಳ್ತಾಯಿದ್ದೀನಿ ಅಷ್ಟೇನೆ. ಅಲ್ಲೇನು ತೋರಿಸಿದ್ನಲ್ಲ ಅದನ್ನೇ. ಇದು ನಾನು ವಾಶ್ ಮಾಡ್ಕೊಂಡು ಇಟ್ಕೊಂಡಿರೋದು ಇದು ಹುಣಸೆಹಣ್ಣು, ಮಣ್ಣೇನಾದರೂ ಇದ್ದರೆ ಅಂತ ಅಷ್ಟೇ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಹಾಕ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪೇಸ್ಟ್ ಮಾಡಿದ್ಮೇಲೆ ಕಮ್ಮಿ ಇದ್ದರೆ ಬೇಕಂದರೆ ನಾವು ಅದ್ರಲ್ಲಿ ಕೂಡ ಹಾಕ್ಬೋದು. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳಿದ್ದನ್ನು ನಾನಿಲ್ಲಿ 1.5 kg ಅಷ್ಟು ನಾನು ಫಿಶ್ನ ತೊಗೊಂಡಿದ್ದೀನಿ. ಇದನ್ನು ಮ್ಯಾರಿನೇಟ್ ಮಾಡಿಡಬೇಕು. ಸೊ ಅದಕ್ಕೆ ಆ ಪೇಸ್ಟ್ಗೆ ನಾನು 1-2 ಸ್ಪೂನ್ ಕಾರ್ನ್ಫ್ಲೋರು ಮತ್ತು ಗರಂ ಮಸಾಲ ಹಾಕ್ಬಿಟ್ಟು ಫಿಶ್ನ ನೆನೆಸಿಡ್ತಾಯಿದ್ದೀನಿ. ಸೊ 1ರಿಂದ 1.5 hour ನೆಂದರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಫ್ರೈ ಮಾಡ್ಕೋಬೋದು. ನೋಡಿ, ಈ ಥರ ಮಾಡಿಕೊಂಡ್ರೆ ನಮ್ಮ ಫಿಶ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ.